ನಮಸ್ಕಾರ ಗೆಳೆಯರೆ, ಸಫಾರಿ ಬೈ ವಿಶ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರಿಪ್ ತುಂಬ ಸ್ಪೆಷಲ್. ನಾವು ಹೋಗ್ತಾ ಇರೋದು ಸತ್ಯಮಂಗಲಂ ಫಾರೆಸ್ಟಲ್ಲಿ. ಕೇರಳದಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಇದು ಬೇಗನೆ ಬರುತ್ತೆ ಅಂತ ಚೂಸ್ ಮಾಡಿದಂಥ ರೋಡಲ್ಲ, ನೇಚರ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಡೈವರ್ಷನ್ ತಗೊಂಡು ಬಂದಂಥ ರೂಟ್. ಈ ಒಂದು ಟ್ರಿಪ್ಪಲ್ಲಿ ಕರ್ನಾಟಕಕ್ಕೆ ಯಾಕೆ ಈ ಒಂದು ಟ್ಯಾಗ್ಲೈನ್ನ ಕೊಟ್ಟಿದ್ದಾರೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಇದೆಷ್ಟು ಮಟ್ಟಿಗೆ ನಿಜ ಆಗಿದೆ, ಇದ್ರ ಬಗ್ಗೆ ನನ್ನ ಅನಿಸಿಕೆಗಳೇನು, ಅದೇನೇ ಈ ವಿಡಿಯೋದ ಒಂದು ಕಂಟೆಂಟ್. ಹಾಗಿದ್ರೆ ಸುಂದರವಾದ ಈ ಒಂದು ರೋಡ್ ಟ್ರಿಪ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತಿದ್ದೀನಿ. ಈ ಒಂದು ಸತ್ಯಮಂಗಲಂ ಫಾರೆಸ್ಟ್ ಬಂದ್ಬಿಟ್ಟು ಕರ್ನಾಟಕ ಮತ್ತು ತಮಿಳುನಾಡಿನ ಬಾರ್ಡರ್ ಪ್ಲೇಸಲ್ಲಿರುವಂಥ ಒಂದು ಫಾರೆಸ್ಟ್ ರೀಜನ್. ಈ ಒಂದು ರೂಟ್ಗೆ ಎಂಟ್ರ್ ಆಗ್ತಿದ್ದಂಗೆ ಆ ಸಿಟಿ ವೈಬ್ ಎಲ್ಲ ಹೋಗಿ ಬಿಸಿ ಬಿಸಿಯಾದಂಥ ರೋಡ್ಗಳು, ಹಾರ್ನ್ಗಳು ಇದೆಲ್ಲ ಮಿಸ್ ಮಾಡಿಕೊಂಡು ಪೀಸ್ ಆಗಿರೋವಂಥ ಒಂದು ಡಿಫ್ರೆಂಟ್ ಆಗಿರೋವಂಥ ಎಕ್ಸ್ಪೀರಿಯೆನ್ಸ್ ಕೊಡುವಂಥ ಒಂದು ರೂಟಾಗಿ ಕನ್ವರ್ಟ್ ಆಗುತ್ತೆ. ಕಂಪ್ಲೀಟ್ ಸೈಲೆನ್ಸ್ ಇರುತ್ತೆ, ಅಕ್ಕಪಕ್ಕದಲ್ಲಿರೋ ಮರಗಳಾಗಿರ್ಬೋದು, ಇದೆಲ್ಲ ಎಂಜಾಯ್ ಮಾಡ್ತಾ ನೋಡ್ತಾ ಕಣ್ತುಂಬ ಗ್ರೀನರಿ. ಎಷ್ಟು ಪೀಸ್ಫುಲ್ ಆಗಿತ್ತು ಈ ರೈಡ್ ಅಂತ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಕೆಲವೊಮ್ಮೆ ಬೀಸೋ ತಣ್ಣಗಿರೋ ಗಾಳಿ ಆಗಿರ್ಬೋದು, ಮೇಲೆ ಹಾರ್ತಾ ಇರೋವಂಥ ಪಕ್ಷಿಗಳಾಗಿರ್ಬೋದು, ಇಲ್ಲ ಈ ಮರಗಳೇ ಆಗಿರ್ಬೋದು, ಇದೆಲ್ಲ ಡಿಫ್ರೆಂಟ್ ಲೆವೆಲ್ ಆಫ್ ವೈಬ್ ಕೊಡುತ್ತೆ. ಒಂದು ಕ್ಷಣಕ್ಕೆ ಮೊಬೈಲ್ ಆಗಲಿ, ವರ್ಕ್ ಟೆನ್ಷನ್ ಆಗಲಿ, ಟ್ರಾವೆಲ್ ಟೆನ್ಷನ್ ಆಗಲಿ, ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಎಲ್ಲ ಮರ್ತೋಗೋ ಥರ ಒಂದು ಜರ್ನಿ ಆಗುತ್ತೆ. ಕೇರಳದಲ್ಲಿ ಹಾಲಿಡೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟಿದ್ದು ನಾನು ಚೂಸ್ ಮಾಡಿದ ರೂಟ್ ಇದು. ಯಾಕೆ ಈ ರೂಟ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಬಿಟ್ಟಾಗ ರಾತ್ರಿ 6 ಗಂಟೆ ಆಗಿತ್ತು ಆಲಪಿನ. ಬೈ ದ ಟೈಮ್ ಕೊಯಂಬತ್ತೂರು ರೀಚ್ ಆಗೋಷ್ಟೊತ್ತಿಗೆ ಲೇಟ್ ನೈಟ್ ಆಗಿತ್ತು. ದೆನ್ ಸುಮಾರು ಬ್ರೇಕ್ ಎಲ್ಲ ತೊಗೊಂಡು ಹೊರಡೋಣ, ಒಂದು ಡಿಫ್ರೆಂಟ್ ರೂಟ್ ಟ್ರೈ ಮಾಡೋಣ ಅಂತ ಬಂದಿತ್ತು ಈ ರೂಟಲ್ಲಿ. ಆದರೆ ನಮಗಾಗಿದ್ದು ಏನಂತ ಹೇಳಿದ್ರೆ, ಬನ್ನಾರಿ ಅನ್ನೋವಂಥ ಒಂದು ಜಾಗಕ್ಕೆ ಬಂದಮೇಲೆ ನಮ್ಮನ್ನ ಅಲ್ಲಿ ಹಿಡಿದಾಕಿದ್ರು. ಸೊ ನೈಟ್ ಟ್ರಾವೆಲ್ ಅಲೋ ಇದ್ದಿಲ್ಲ ಈ ರೂಟಲ್ಲಿ, ಕಂಪ್ಲೀಟಾಗಿ ಬ್ಲಾಕ್ ಮಾಡಿದರು. ಸೊ ಲೈನಲ್ಲಿ ಸುಮಾರು ಗಾಡಿಗಳಿತ್ತು, ಆ ಲೈನಲ್ಲಿ ನಾನು ನಿಂತ್ಕೊಂಡಿದ್ದೆ. ಅದಾದಮೇಲೆ ಬೆಳಗ್ಗೆ 6 ಗಂಟೆಗೆ ಅವರು ಚೆಕ್ ಪೋಸ್ಟ್ನ ಓಪನ್ ಮಾಡಿ ಗೈಡ್ಲೈನ್ಸ್ ಎಲ್ಲ ಕೊಟ್ಟು ನಮಗೆ ಎಂಟ್ರಿ ಪಾಸ್ ಕೊಟ್ಟು ನಮ್ಮ ಟೈಮ್ನ, ಗಾಡಿ ನಂಬರ್ ಎಲ್ಲ ನೋಟ್ ಮಾಡಿ ಅದಾದಮೇಲೆ ಕಳಿಸಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ರೋಡಲ್ಲಿ ಒಂದು ಮನುಷ್ಯರಾಗಲಿ ಇಲ್ಲ ಒಂದು ಗಾಡಿ ಆಗಲಿ ಏನೂ ಕಾಣಿಸಲ್ಲ. ಯಾಕೆಂದರೆ ಆ ರೂಟಲ್ಲಿ ಫಸ್ಟು ಹೋಗ್ತಿರೋದೇ ನಾನು ಅನ್ನೋ ಥರ ಫೀಲ್ ಇರ್ತಿತ್ತು. ಕೆಲವೊಂದು ಟೈಮ್ ಕ್ಯೂರಿಯಾಸಿಟಿನೂ ಆಗ್ತಾಯಿತ್ತು, ಸಡನ್ನಾಗಿ ಏನಾದರೂ ಪ್ರಾಣಿಗಳು ಬರುತ್ತಾ ನೋಡ್ಬೋದಾ ಅಂತ. ಅಲ್ಲಲ್ಲಿ ಬರ್ತಾ ಇದ್ದಂಥ ಚೆಕ್ ಪೋಸ್ಟ್ಗಳು, ಅಲ್ಲಿ ಯಾರೂ ಇರ್ತಿದ್ದಿಲ್ಲ ಜನ, ಇನ್ನೂ ಊರು ಎದೊಳ್ತಾ ಇದೆ, ಊರಲ್ಲಿ ಜನರುಗಳ ಜೀವನ ಶುರು ಆಗ್ತಾಯಿದೆ ಅನ್ನೋದೆಲ್ಲ ಕಾಣಿಸ್ತಾ ಇತ್ತು. ಒಳ್ಳೆಯ ಒಂದು ಹಳ್ಳಿ ಸೊಬಗು, ನಮಗೆಲ್ಲರಿಗೂ ಇಷ್ಟ ಆಗುತ್ತಲ್ಲ ಒಂದು ಹಳ್ಳಿ ವೈಬಲ್ಲಿ ಇರಬೇಕು, ಬದುಕಬೇಕು ಅಂತ. ಆ ಥರ ಪ್ಲೇಸ್ಗಳು ಕಣ್ಮುಂದೆ ಕಾಣಿಸೋ ಥರ ಆಯಿತು. ಸೊ ಈ ಸತ್ಯಮಂಗಲಂ ರೀಜನ್ಗೆ ಮತ್ತು ಈ ಫಾರೆಸ್ಟ್ಗೆ ಅದರದ್ದೇ ಆದ ಕೆಲವೊಂದು ಹಿಸ್ಟ್ರಿಗಳು ಕೂಡ ಇದೆ. ಮೋಸ್ಟ್ ಆಫ್ ಯು ನೋ ಇಟ್. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಇದನ್ನು ವೀರಪ್ಪನ ಟೆರಿಟರಿ ಅಂತಲೇ ಕರಿತಾಯಿದ್ರು. ಜಿಂಕೆ, ಆನೆ, ಹುಲಿ, ಕೋತಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಹಕ್ಕಿಗಳು, ಅನಿಮಲ್ಗಳು ಎಲ್ಲನೂ ಕಾಣಿಸೋಂಥ ಒಂದು ಬ್ಯೂಟಿಫುಲ್ ಆದಂಥ ಫಾರೆಸ್ಟ್ ರೀಜನ್. ಈ ರೂಟ್ನ ಯಾರಾದರೂ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ, ನೀವು ಬೇಗ ಹೋಗ್ಬೇಕು ಬೆಂಗಳೂರಿಗೆ ಅಂದರೆ ದಯವಿಟ್ಟು ಈ ರೂಟ್ನ ಚೂಸ್ ಮಾಡಬೇಡಿ. ನಿಮಗೆ ಟೈಮ್ ಇದೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಮೈಂಡ್ ಸೆಟ್ ಇದೆ, ಜೊತೆಗಿರೋ ಜನನೂ ಅದೇ ಥರನೇ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ರೂಟ್ ಇದು. ಟ್ರಾವೆಲ್ ಮಾಡ್ತಾ ಮಾಡ್ತಾ ಕಣ್ಣಿಗೆ ಕಾಣಿಸ್ತಂಥ ಕ್ಷಣಗಳು, ದೃಶ್ಯಗಳು ನನಗೆ ಒಂದೇ ಒಂದು ವಿಷಯ ಮತ್ತೆ ಮತ್ತೆ ಹೇಳ್ತಾ ಇತ್ತು, ಈ ಒಂದೇ ರಾಜ್ಯದಲ್ಲಿ ಇಷ್ಟೊಂದು ವೆರೈಟಿ ಹೇಗಿರುತ್ತೆ ಅಂತ. ಲ್ಯಾಂಡ್ಸ್ಕೇಪ್ ವ್ಯೂಸ್ ಆಗಿರ್ಬೋದು, ಕರ್ನಾಟಕದ ಬ್ಯೂಟಿನ ಅನ್ಮ್ಯಾಚಬಲ್ ಅಂತಲೇ ಹೇಳ್ಬೋದು. ಪ್ರತಿ ಟ್ರಿಪ್ಪಲ್ಲೂ ನನಗೆ ಒಂದು ಹೊಸದಾಗಿರೋವಂಥ ವರ್ಲ್ಡನ್ನ ಡಿಸ್ಕವರ್ ಮಾಡ್ದಂಗೆ ಫೀಲ್ ಆಗುತ್ತೆ. ದಟ್ಸ್ ವೈ ಐ ಲವ್ ದಿಸ್ ಸ್ಟೇಟ್.
ಆಗಲೇ ಪಾಸಾದಂಥ ಕೆಲವೊಂದು ಹಳ್ಳಿಗಳಲ್ಲಿ ನೋಡಿದಂಥ ದೃಶ್ಯ ಇನ್ನೂ ಕಣ್ಮುಂದೆ ಹಾಗೆ ಇದೆ. ಕೆಲವೊಂದು ಕಡೆ ಕಬ್ಬು ಬೆಳೀತಾಯಿದ್ರು, ಹೊಲಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ಜನ ಬೆಳಗ್ಗೆ ಎದ್ದು ಹೊಲಗಳಿಗೆ ಹೋಗೋದಕ್ಕೋಸ್ಕರ ಫ್ಯಾಮ್ಲಿಯಾಗಿ ನಡ್ಕೊಂಡು ಹೋಗೋದು ಕಾಣಿಸ್ತಾ ಇತ್ತು ರೋಡಲ್ಲಿ. ಏನೂ ರಶ್ ಇರಲಿಲ್ಲ, ಸ್ಟ್ರೆಸ್ ಇದ್ದಿಲ್ಲ. ಸಿಂಪಲ್ಲಾಗಿ ಪೀಸ್ಫುಲ್ಲಾಗಿರೋ ಲೈಫ್ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅವ್ರ ಲೈಫಲ್ಲಿ ಅವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನಗೆ ನೋಡಿದಾಗ ಹಾಗೆ ಅನ್ನಿಸ್ತಾ ಇತ್ತು. ಖುಷಿಯಾಗಿ ಚಾಟ್ ಮಾಡಿಕೊಂಡು, ನಗಾಡಿಕೊಂಡು, ಮಾತಾಡಿಕೊಂಡು ಕೆಲಸಕ್ಕೆ ಹೋಗ್ತಾಯಿದ್ರು ಎಲ್ಲರೂ. ಕರ್ನಾಟಕನ ಸುತ್ತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇಲ್ಲಿನ ಒಂದು ಕಲ್ಚರ್ ಮತ್ತು ಅದರ ರಿಚ್ನೆಸ್ ಎಲ್ಲ ಕಡೆಯೂ ನಮಗೆ ಕಾಣಿಸುತ್ತೆ. ಟೆಂಪಲ್ಸ್ಗಳಾಗಿರ್ಬೋದು, ಬ್ಯೂಟಿಫುಲ್ ಆಗಿರುವಂಥ ಟೆಂಪಲ್ಸ್ಗಳಿದೆ ಈ ಊರಲ್ಲಿ. ಇಲ್ಲಿನ ಹಬ್ಬಗಳು, ಆಚರಣೆಗಳು, ಲ್ಯಾಂಗ್ವೇಜಲ್ಲಿರುವಂಥ ಡಿಫ್ರೆನ್ಸಸ್ ಆಗಿರ್ಬೋದು. ನಾರ್ತ್ ಕರ್ನಾಟಕದಲ್ಲಿ ಒಂಥರ ಮಾತಾಡ್ತಾರೆ, ಸೌತ್ ಕರ್ನಾಟಕದಲ್ಲಿ ಇನ್ನೊಂಥರ ಮಾತಾಡ್ತಾರೆ. ಬೆಂಗಳೂರು ಭಾಷೆನೇ ಒಂಥರ ಇರುತ್ತೆ, ಮಂಗಳೂರು ಭಾಷೆನೇ ಒಂಥರ ಇರುತ್ತೆ, ಬಳ್ಳಾರಿ ಭಾಷೆನೇ ಒಂಥರ ಇರುತ್ತೆ. ಮತ್ತು ಫುಡ್ಡು ಅಮೇಝಿಂಗ್, ಟೇಸ್ಟಿ, ಹೆಲ್ದಿ ಆ್ಯಂಡ್ ಒಳ್ಳೆ ಮ್ಯೂಸಿಕ್ಗಳು. ಸೊ ನನಗೆ ಕನ್ನಡ ಮಾತಾಡುವಾಗ ತುಂಬ ಖುಷಿಯಾಗುತ್ತೆ. ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನನಗೆ ಕನ್ನಡದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ನ್ಯಾಚುರಲಾಗಿ ಹೇಳ್ದಂಗೆ ಇರುತ್ತೆ. ನಾನು ಕೇರಳದಲ್ಲಿ ಹುಟ್ಟಿದ್ರೂ ಬ್ಯಾಂಗ್ಳೂರಲ್ಲಿ ಬೆಳೆದೆ. ಕನ್ನಡ ಮಾತಾಡುವಾಗ, ಜನರ ಜೊತೆ ಕನೆಕ್ಟ್ ಆಗುವಾಗ ನನಗೆ ಇಲ್ಲೇ ಬಿಲಾಂಗಿಂಗ್ ಆಗಿರೋ ಥರ ಫೀಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಎಂಟೈರ್ ಡ್ರೈವಲ್ಲಿ ನನಗೆ ಅನಿಸ್ತಾ ಇದ್ದಿದ್ದು ಥಾಟ್, ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಎಷ್ಟು ಟ್ರೂ ಅಂದರೆ, ಫಾರೆಸ್ಟ್ ವರ್ಲ್ಡ್ ಇದೆ ಇಲ್ಲಿ, ಮೌಂಟೇನ್ ವರ್ಲ್ಡ್ ಇದೆ, ವಿಲೇಜಸ್ ಇದೆ, ಟೆಂಪಲ್ ವರ್ಲ್ಡ್ ಇದೆ, ಸಿಟಿ ವೈಬ್ ಇದೆ, ಟೆಕ್ನಾಲಜಿ ವರ್ಲ್ಡ್ ಇದೆ, ಫುಡ್ಗಂತ ವರ್ಲ್ಡ್ ಇದೆ. ಒಂದೇ ರಾಜ್ಯದಲ್ಲಿ ಇಷ್ಟೊಂದು ವೆರೈಟೀಸ್ ಆ್ಯಂಡ್ ಡಿಫ್ರೆಂಟ್ ಜಗತ್ತುಗಳಂತಲೇ ಹೇಳ್ಬೋದು ಇದನ್ನು. ಅದಕ್ಕೋಸ್ಕರನೇ ಕರ್ನಾಟಕ ಈ ಟ್ಯಾಗ್ಲೈನ್ನ ಕೊಟ್ಟಿರ್ತಾರೆ. 100% ಮ್ಯಾಚ್ ಆಗುತ್ತೆ. ರೋಡ್ ಟ್ರಿಪ್ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಅಲ್ಲಿ ನಡೆಯುವಂಥ ಸ್ಮಾಲ್ ಮೂಮೆಂಟ್ಸ್ ಆಗಿರ್ಬೋದು. ಒಂದು ನವಿಲು ಬಂದು ಅಡ್ಡ ಹೋಗೋದಾಗಿರ್ಬೋದು, ಯಾವುದಾದ್ರೂ ಒಂದು ಪ್ರಾಣಿನ ಸ್ಪಾಟ್ ಮಾಡೋದಾಗಿರ್ಬೋದು, ಗೊತ್ತೇ ಇಲ್ದಿರೋ ಊರಲ್ಲಿ ಹೋಗಿ ಟೀ ಕುಡಿಯೋದಾಗಿರ್ಬೋದು, ಯಾರಾದರೂ ನಿಂತಿರೋರು ಲಿಫ್ಟ್ ಕೇಳಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಾಗಿರ್ಬೋದು, ಅವ್ರ ಜೊತೆ ಚಾಟ್ ಮಾಡೋದಾಗಿರ್ಬೋದು, ಫಾರ್ಮರ್ಸ್ಗೂ ಹೊಲದಲ್ಲಿ ಕೆಲಸ ಮಾಡೋದನ್ನ ನೋಡೋದಾಗಿರ್ಬೋದು, ಅಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗಳನ್ನ ನೋಡಿದಾಗ ಆಗುವಂಥ ಖುಷಿ, ಏನೋ ಇವೆಲ್ಲ ಈ ಒಂದು ಟ್ರಾವೆಲಲ್ಲಿ ತುಂಬ ಮೆಮರೀಸ್ ಕೊಟ್ಟಿದೆ ನನಗೆ. ಈ ಒಂದು ರಾಜ್ಯ ನಮ್ಮ ಕರ್ನಾಟಕ ಎಲ್ರನ್ನೂ ವೆಲ್ಕಮ್ ಮಾಡುತ್ತೆ, ಎಲ್ರಿಗೂ ಸ್ಪೇಸ್ ಕೊಡುತ್ತೆ. ಯಾರ್ದು ಡ್ರೀಮ್ ಆಗಲಿ, ಅದು ಏನೇ ಡ್ರೀಮ್ ಆಗಲಿ, ಅದನ್ನು ಬೆಳೆಸೋ ಅಂಥ ಒಂದು ಅವಕಾಶ ಕೊಡುತ್ತೆ. ಈ ಟ್ರಿಪ್ಪಲ್ಲಿ ಒಂದು ವಿಷಯ ಅಂತೂ ನನಗೆ ಕ್ಲಿಯರ್ ಆಗಿದೆ. ನನಗೆ ಕರ್ನಾಟಕ ತುಂಬ ಇಷ್ಟ. ಜಸ್ಟ್ ಪ್ಲೇಸ್ ಮಾತ್ರ ಅಲ್ಲ, ರಾಜ್ಯ ಮಾತ್ರ ಅಲ್ಲ, ಇಲ್ಲಿರೋ ಜನ, ಲ್ಯಾಂಗ್ವೇಜ್,
ಕಲ್ಚರ್, ನಮ್ಮನ್ನ ಟ್ರೀಟ್ ಮಾಡೋ ರೀತಿ ಆ್ಯಂಡ್ ದ ನೇಚರ್. ಈ ಒಂದು ಸ್ಟೇಟಲ್ಲಿ ನನಗೆ ತುಂಬ ಮೆಮರೀಸ್ ಇದೆ, ಹಲವಾರು ಎಕ್ಸ್ಪೀರಿಯನ್ಸ್ಗಳಿದೆ ಆ್ಯಂಡ್ ಫ್ರೆಂಡ್ಶಿಪ್ ಕೊಟ್ಟಿದೆ. ಈ ಥರ ಪ್ರತಿ ಟ್ರಿಪ್ ಆದಮೇಲೂ ನಾನು ಎನರ್ಜೈಸ್ಡ್ ಆಗ್ತೀನಿ, ರಿಫ್ರೆಶ್ ಆಗಿರ್ತೀನಿ. ಸೊ ನಿಮಗೆಲ್ಲ ಈ ಒಂದು ಸತ್ಯಮಂಗಲಂ ಟು ಬ್ಯಾಂಗ್ಳೂರ್ ಜರ್ನಿ ಇಷ್ಟ ಆಗಿದ್ದರೆ ಅದನ್ನು ಲೈಕ್ ಮುಖಾಂತರ ನನಗೆ ತಿಳಿಸಿ. ಆ್ಯಂಡ್ ಇದೇ ರೀತಿ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕ್ಕೆ ಹೋಗ್ಬೇಡಿ. ಇನ್ನಷ್ಟು ಜರ್ನೀಸ್, ಇನ್ನಷ್ಟು ಸ್ಟೋರೀಸ್, ಕಲ್ಚರ್, ಜನ ಇದೆಲ್ಲ ಇನ್ನೂ ಬರೋದಿದೆ. ಅಲ್ಲಿವರೆಗೆ ನಮಸ್ಕಾರ, ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಸಫಾರಿ ಬೈ ವಿಶ್.